ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನಾನು ಪಾರ್ಟ್ 1 ವಿಡಿಯೋದಲ್ಲಿ ಗೌಡಿಗೆರೆ ಶ್ರೀ ಚಾಮುಂಡೇಶ್ವರಿ ಇದ್ರ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಮತ್ತು ಹೇಗೆ ರೀಚ್ ಆಗೋದು, ಅದರ ಸ್ವಲ್ಪ ಪವಾಡಗಳ ಬಗ್ಗೆ ಎಲ್ಲ ಹೇಳಿದ್ದೆ. ಈಗ ಅದ್ರ ದೇವಸ್ಥಾನಗಳಲ್ಲಿ ಏನೇನು ವಿಶೇಷತೆಗಳಿದೆ ಮತ್ತು ಅಲ್ಲಿ ಯಾವ್ಯಾವ ಥರ ಪೂಜೆಗಳು ನಡೀತವೆ, ನೀವು ಯಾವ ಥರ ಹೋಗ್ಬೋದು, ನೀವೇನೇನು ತಗೊಂಡೋಗ್ಬೇಕು, ನಿಮಗೆ ಏನೇನು ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ನಮ್ಮ ಚಾನಲ್ ಇದಕ್ಕೋಸ್ಕರ ಸಪೋರ್ಟ್ ಮಾಡಿ ವೀಕ್ಷಕರೇ, ನಾವು ಒಂದು ಸ್ವಲ್ಪ ಗ್ರೋ ಆಗ್ತೀವಿ. ಓಕೆ ವೀಕ್ಷಕರೇ, ಈಗ ಯಾರ್ದು ಏನೇ ಪ್ರಾಬ್ಲಮ್ ಇದ್ದರೆ, ಏನೇ ಅವ್ರದ್ದು ಇದಿದ್ರೂ ದೇವ್ರ ಹತ್ರನೇ, ದೇವರೇ ನೀನು ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಿ ನನ್ನೆಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಪ್ಪ ಅಂತಲೇ ಕೇಳ್ಕೊತೀವಿ. ಹಾಗಾಗಿ ಯಾರ್ಯಾರು ತಮ್ಮ ಕಷ್ಟದಲ್ಲಿದ್ದಾರೆ, ಅವ್ರದ್ದು ತುಂಬ ಹೆಲ್ತ್ ಇಶ್ಯೂಸ್ ಆಗಲಿ, ಮ್ಯಾರೇಜ್ ಆಗಲಿ, ಚಿಲ್ಡ್ರನ್ಸ್ ಆಗಲಿ, ಅವ್ರದ್ದು ಡ್ರಿಂಕಿಂಗ್ ಇದಾಗಲಿ, ಮತ್ತೇನೋ ದುಷ್ಟಶಕ್ತಿಗಳಾಗಲಿ, ನಕಾರಾತ್ಮಕ ಶಕ್ತಿಗಳಾಗಲಿ, ಏನೇ ನಿಮ್ಮ ಆಸ್ತಿ ಇದಾಗಲಿ, ಲ್ಯಾಂಡ್ ಇಶ್ಯೂಸ್ ಆಗಲಿ, ನಿಮ್ಮ ಮನಿದಾಗಲಿ, ಏನೇ ಆಗಲಿ, ಪ್ರತಿಯೊಂದು ಇದಕ್ಕೂ ಇಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಪ್ರಾಬ್ಲಮಿಗೆ ಅದು ತಾಯಿಯಿಂದ ಒಳ್ಳೆ ಇದು ಸಿಗುತ್ತೆ ಅಂತ ಬಂದ್ಬಿಟ್ಟು ತುಂಬ ಜನ ಕಾಯಿ ಕಟ್ಟೋದು, ತೀರ್ಥಸ್ನಾನ ಮಾಡೋದು, ರಾಮ ಸ್ಟೋನ್ ಎತ್ತೋದು, ಮತ್ತು ಬಸಪ್ಪನ ಹತ್ರ ಆಶೀರ್ವಾದ ಪಡೆಯೋದು ಪ್ರತಿಯೊಬ್ಬರು ಮಾಡ್ತಾರೆ ವೀಕ್ಷಕರೇ. ತುಂಬ ಜನ ಬರ್ತಾರೆ. ನಾವು ಹೋಗಿದ್ದೀರಂತೂ ತುಂಬ ಜನ ಇದ್ದರು. ಈಗ ನೀವು ಶನಿವಾರ ಭಾನುವಾರ ಹೋಗ್ಬಿಟ್ರೆ ಅಂದರೆ ತಕ್ಕತ್ತು ಜನ ಇರ್ತಾರೆ ಅಲ್ಲಿ. ಹಾಗಾಗಿ ನೀವೂ ಇದಕ್ಕೆ ಹೋಗಲಿ ಅನ್ನೋದೊಂದು, ಹೋಗಿ ತಾಯಿ ಚಾಮುಂಡೇಶ್ವರಿದ, ಗೌಡಿಗೆರೆ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ನಿಮಗೂ ಒಳ್ಳೆಯದಾಗಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಇದು ನಾನು ಹೇಳಿದ್ದೀನಿ, ಇದು ಬರೋದು ಚನ್ನಪಟ್ಟಣ ಗೌಡಿಗೆರೆಯಲ್ಲಿ ಬರೋದು. ಗೌಡಿಗೆರೆಯಲ್ಲಿ ಬರೋದ್ರಿಂದ ನಾನು ಎಷ್ಟೆಷ್ಟು ಕಿಲೋಮೀಟ್ರ್ ಅಂತೆಲ್ಲ ಹಾಕಿದ್ದೀನಿ, ಇದು ನೀವು ನೋಡ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಹಿಸ್ಟ್ರಿನೂ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಿಗೆ ನೋಡಿಲ್ಲ ಪಾರ್ಟ್ 1 ವಿಡಿಯೋ ನೋಡಿ ವೀಕ್ಷಕರೇ. ಮತ್ತು ಎವ್ರಿ ಡೇ 6 AM to 9 PM ತನಕ ನಿಮಗೆ ಓಪನಿಂಗ್ ಇರುತ್ತೆ. ನೀವು ಯಾವಾಗಲಾದ್ರೂ ಹೋಗಿ ತಾಯಿಗೆ ಚಾಮುಂಡೇಶ್ವರಿ ದರ್ಶನ ಪಡೆದು ಅಲ್ಲಿ ನಿಮಗೆ ಏನೇನು ಹರಕೆಗಳು ಮಾಡ್ಬೋದು ಅನ್ನೋದು ಪ್ರತಿಯೊಂದು ಹೇಳ್ತೀನಿ. ಅದನ್ನೆಲ್ಲ ನೀವು ಮಾಡಿ ಅನ್ನದೋಷವನ್ನು ಊಟನೂ ಕೊಡ್ತೀರಿ, ಅಲ್ಲಿ ಊಟ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ. ಈಗ ಅಲ್ಲಿ ನಿಮ್ಗೆ ಏನೇನು ಮೇಯ್ನ್ಲಿ ನಮಗೆ ಏನು ಗೊತ್ತಾ, ನಾವು ಅಲ್ಲಿ ಓದಿರೋ ಪ್ರಕಾರ ಅದು ಏನೇ ಮಾಡೋ ತಾಯಿಗೆಲ್ಲ ಏನೇ ಪ್ರಾಬ್ಲಮ್ ಇದ್ದರೆ, ಹೆಲ್ತು, ಮ್ಯಾರೇಜು, ಚಿಲ್ಡ್ರನ್ನು, ಮನಿ, ಕೋರ್ಟ್ ಇಶ್ಯೂಸು, ಲ್ಯಾಂಡ್ ಇಶ್ಯೂಸು, ಮತ್ತು ಎನಿ ಪ್ರಾಬ್ಲಮ್, ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು, ಮತ್ತು ಪ್ರತಿಯೊಂದು ಏನೇ ಪ್ರಾಬ್ಲಮ್ ಇದ್ದರೂ ನಿಮಗೆ ಈ ತಾಯಿ ಹತ್ರ ಹೋದರೆ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ತಾಯಿ ಹತ್ರ ಹೋಗಿ ಹರಕೆ ಮಾಡ್ಕೆ ಬಂದರೆ ಬೇಗನೆ ನಿಮಗೆ ಒಳ್ಳೆಯದಾಗುತ್ತೆ. ಅಂದರೆ ನೀವು ಒಳ್ಳೆ ಇದು ಜೆನ್ಯೂನಾಗಿ ಒಂದು ಹೆಲ್ತ್ ಇಶ್ಯೂ, ಬೇರೆಯವರಿಗೆ ಕಷ್ಟ ಕೊಡಬಾರ್ದು, ಕಷ್ಟ ಕೊಡಿ ಅಂತೆಲ್ಲ ಕೇಳ್ಕೋಬಾರ್ದು. ನಿಮಗೆ ಏನೇನು ಕಷ್ಟ ಆಗಿದೆ ಅದನ್ನು ಒಂದು ಸ್ವಲ್ಪ ಇದಾಗಲಿ, ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಲಿ ಅನ್ನೋದೊಂದು ಕೇಳಿಕೊಂಡು ತಾಯಿ ಹತ್ರ ಬಂದರೆ, ಹರಕೆ ಕಟ್ಕೊಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ಇದು. ಗೌಡಿಗೆರೆ ಚಾಮುಂಡೇಶ್ವರಿ ಇದರಲ್ಲಿ ಎಲ್ಲದೂ ಒಳ್ಳೆಯದಾಗುತ್ತೆ ಅನ್ನೋದೊಂದು ವಿಶೇಷತೆ ವೀಕ್ಷಕರೇ. ಪ್ರತಿಯೊಬ್ಬರು ತುಂಬ ಜನಗಳಿಗೆ ಆಗಿದೆ, ಅದು ತುಂಬ ಪವರ್ಫುಲ್ ದೇವತೆ ಅದು. ಹಾಗಾಗಿ ಈ ಕಡೆ ಸ್ವಲ್ಪ ಬೆಂಗಳೂರು, ಮೈಸೂರಲ್ಲಿ ಸ್ವಲ್ಪ ಹೋಗ್ತಾರೆ. ಈಗ ನಮ್ಮ ಕಡೆ ಹಾಸನ, ಚಿಕ್ಕಮಂಗ್ಳೂರು, ಆ ಕಡೆ ತುಂಬ ದೂರವರು ಪಾಪ ಬರಲಿ, ಅವರಿಗೂ ಸ್ವಲ್ಪ ಜನ ಈಗ ದೇವ್ರದ್ದು ಕಾರ್ಯ ಅಂದರೆ ಎಷ್ಟೇ ದೂರದಲ್ಲಿದ್ದರೂ 1000 ಕಿಲೋಮೀಟರ್ ಇದ್ದರೂ ಪಾಪ ಬಂದ್ಬಿಟ್ಟು ಹೋಗ್ತಾರೆ. ಅವರು ಬಂದ್ಬಿಟ್ಟು ಇದಕ್ಕೊಂದು ಬಂದು ನೋಡಿಕೊಂಡು ಅವರು ಹರಕೆ ಮಾಡ್ಕೊಂಡು ಹೋದರೆ ಅವರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ಇಂಟೆನ್ಷನ್ ವೀಕ್ಷಕರೇ. ಹಾಗಾಗಿ ಈಗ ನೋಡ್ತಾ ಹೋಗೋಣ, ಅಲ್ಲಿ ವೀಕ್ಷಕರೇ ತುಂಬ ಪವಾಡಗಳು ನಡೀತವೆ, ತುಂಬ ವಿಶೇಷತೆಗಳಿದ್ದಾವೆ, ಎಲ್ಲ ನೋಡ್ತಾ ಹೋಗೋಣ. ಫಸ್ಟು ಇದು ಎವ್ರಿ ಡೇ 6 to 9 PM ನಿಮಗೆ ಪೂಜೆ ಇರುತ್ತೆ. ಯಾವ ಟೈಮಲ್ಲಾದ್ರು, ಎವ್ರಿ ಡೇ ಯಾವಾಗಲಾದ್ರು ಹೋಗಿ ನಿಮಗೆ ಇದನ್ನು ಒಂದು ದೇವಾಲಯನ ಒಂದು ರೈತರ ಜಮೀನಲ್ಲಿ ಇದರಲ್ಲೇ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅವರು. ಮತ್ತು ಅವ್ರದ್ದು ಅರ್ಚಕರನ್ನ ಹಿಸ್ಟ್ರಿ ಹೇಳಿದ್ನೆ, ಅವರೇ ಮಲ್ಲೇಶಪ್ಪ ಅಂತ. ಈ ಮಲ್ಲೇಶಪ್ಪ ಮತ್ತು ಬಸವ ಇವೆರಡು ಒಂಥರ ಚಾಮುಂಡೇಶ್ವರಿ ಒಂದು ಎರಡು ಕಣ್ಣಿದ್ದಂಗೆ. ಒಂದು ಸರಿ ಅಮ್ಮ ಮಲ್ಲೇಶಪ್ಪನ ಮೈ ಮೇಲೂ ಅವರು ಬರ್ತಾರಂತೆ, ಇನ್ನೊಂದು ಸರಿ ಯಾವ ಟೈಮಲ್ಲಾದರೂ ಬಸಪ್ಪನ ಇದರಲ್ಲೂ ಬರ್ತಾರೆ. ಹಾಗಾಗಿ ಯಾರೇ ಹೋದ್ರೂ ತಾಯಿ ಬಸಪ್ಪನಿಂದ ಆಶೀರ್ವಾದ ಪಡೆಯೋದು ಮತ್ತು ತೀರ್ಥಸ್ನಾನ ಮಾಡ್ಕೊಂಡು ಬರ್ತಾರೆ ವೀಕ್ಷಕರೇ. ತುಂಬ ಜನ ಮನೆಯಿಂದನೇ ಸೀರೆ ಅದು ಇದು ಪ್ರತಿಯೊಂದು ಎಲ್ಲ ತಗೊಂಡು ಹೋಗಿ ಅಲ್ಲಿ ಬಸಪ್ಪನ ಹತ್ರ ತೀರ್ಥಸ್ನಾನ ಮಾಡಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ವೀಕ್ಷಕರೇ. ಹಾಗಾಗಿ ಬಸಪ್ಪನವರಿದೆಯಲ್ಲ, ಇದು ಬಸಪ್ಪನಿದು, ಅದು ಗೌಡಿಗೆರೆ ಹಳೇ ಬಸಪ್ಪ ಇತ್ತಲ್ಲ, ಅದು ತುಂಬ ಪವರ್ಫುಲ್ ಅಂತ. ಅದು ಪಾಪ ಈಗ ಇತ್ತೀಚೆಗೆ ಅದು ಇದಾಗಿದೆ, ಅದರದ್ದೊಂದು ಮೂರ್ತಿನೂ ಅವ್ರು ಮಾಡಿಟ್ಟಿದ್ದಾರೆ ದೇವಸ್ಥಾನ ಮುಂದ್ಗಡೆ, ಸಕ್ಕದಾಗಿದೆ. ಮತ್ತು ಇನ್ನೂ ಇದೆ ಬಸಪ್ಪ ಇದೆ, ಅದರೊಳಗಡೆ ಅವ್ರದ್ದೊಂದು ಗೋಶಾಲೆ ಥರ ಇದೆ, ಅಲ್ಲೆಲ್ಲ ನೀವು ನೋಡ್ಬೋದು, ಮ್ಯೂಸಿಯಂ ಥರ ಇದೆ, ಅಲ್ಲೆಲ್ಲ ವೀಕ್ಷಣೆ ಮಾಡ್ಬೋದು ಎಲ್ಲಿ ಅದು ಗೌಡಿಗೆರೆ ಇದು ಬಸಪ್ಪ ಇತ್ತು, ಹೇಗಿತ್ತು ಅನ್ನೋದು, ಅಲ್ಲಿ ಯಾವ ಥರ ತೀರ್ಥಸ್ನಾನ ಮಾಡಿಸ್ತಾರೆ ಎಲ್ಲ ತಿಳ್ಕೊಂಡು ತೀರ್ಥಸ್ನಾನ ಮಾಡಿದರೆ ನೀವು ಪ್ರತಿಯೊಂದು ತಗೊಂಡು ಹೋದರೆ. ಮತ್ತು ನೀವು ಉಪ್ಪು, ನಿಂಬೆಹಣ್ಣು ಎಲ್ಲ ತಗೊಂಡು, ಈಗ ಅಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚು ಮುಂದ್ಗಡೆ ಉಪ್ಪನ್ನು ಎಲ್ಲ ಅವರು ಸುರಿದು ತಾಯಿಗೆ ಒಂಥರ ಇದನ್ನು ಬೇಡಿಕೊಂಡು ಬರ್ತಾರೆ, ಎಲ್ಲ ಒಳ್ಳೇದಾಗಲಿ ಅಂತ. ಉಪ್ಪಿಂದ ಇದೇ ರಾಸಿನೇ ಬಿದ್ದಿರುತ್ತೆ ಅದ್ರ ಮುಂದ್ಗಡೆ, ಮಳೆ ಬಂದಾಗೆಲ್ಲ ಇದಾಗಿ ಹೋಗುತ್ತೆ. ಅದು ದೇವಸ್ಥಾನ ಜಾತ್ರೆ ಟೈಮಲ್ಲಿ ತೆಗಿತಾರೆ.
ಹಾಗಾಗಿ ಅಲ್ಲಿ ಚಾಮುಂಡೇಶ್ವರಿದು 60 ಫೀಟ್ ಒಂದು ಟಾಲೆಸ್ಟ್ ಚಾಮುಂಡೇಶ್ವರಿದೊಂದು ಸ್ಟ್ಯಾಚ್ಯೂನ ಹಾಕಿದ್ದಾರೆ ವೀಕ್ಷಕರೇ. ಅಲ್ಲಿ ದೇವಸ್ಥಾನದ ಇದರಲ್ಲಿ ಪಕ್ಕದಲ್ಲಿ ಗ್ರೌಂಡಲ್ಲಿ ಸಖತ್ತಾಗಿದೆ ಅದು ನೋಡೋಕ್ಕೆ. 18 ಇದನ್ನು ಕೈಗಳಿದ್ದಾವೆ ಅದಕ್ಕೆ ಚಾಮುಂಡೇಶ್ವರಿಗೆ. ನೋಡೋಕ್ಕೆ ಅದು ರೋಮಾಂಚನ ಆಗುತ್ತೆ ಮುಂದ್ಗಡೆ, ಅದು ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ದೇವಸ್ಥಾನ ಮುಂದ್ಗಡೆ ಗೌಡಿಗೆರೆ ಬಸಪ್ಪಂದು ಒಂದು ಅದ್ರದ್ದು ಹಳೆ ಬಸಪ್ಪ ಇತ್ತಲ್ಲ, ಅದು ಪವರ್ಫುಲ್, ಅದ್ರದ್ದೊಂದು ಸ್ಟ್ಯಾಚ್ಯೂನು ಮಾಡಿಕ್ಕಿದ್ದಾರೆ ಅಲ್ಲಿ ಬಸವನಲ್ಲಿ. ಅದ್ರ ಸುತ್ತಲೂ ತೆಂಗಿನಕಾಯಿ, ನೀವೇನೇ ನೀವು ಎರಡೆರಡು ತೆಂಗಿನಕಾಯಿ ನಿಮ್ಮ ಮನೆಯಿಂದನೂ ತೊಗೋಬೋದು, ಅಲ್ಲೂ ಸಿಗ್ತವೆ. ಮನೆಯಿಂದನೂ ತಗೊಂಡೋಗಿ ನೀವು ಏನೇನು ಬೇಡ್ಕೊಂಡಿರ್ತೀರ ಅದನ್ನೆಲ್ಲ ಚಾಮುಂಡೇಶ್ವರಿಗೆ ಬೇಡ್ಕೊಂಡು ಸುತ್ತಿ ಒಂದು 3 ರೌಂಡ್ಸು 9 ರೌಂಡ್ಸು ಏನೋ ಸುತ್ತಿ ಚಾಮುಂಡೇಶ್ವರಿ ಬೇಡ್ಕೊಂಡು ನೀವು ಅದನ್ನು ಸುತ್ತಕೊಂಡು ನೀವೇನೇನು ಅಂದ್ಕೊಂಡಿರ್ತೀರ ಅದನ್ನು ಹೇಳಿ ಅಲ್ಲಿ ಕಟ್ಬೋದು. 2 ಕಾಯಿನ ನೀವು ತಗೊಂಡೋಗಿ ಕಟ್ಟಿದರೆ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ. ಮತ್ತು ನಿಮಗೆ ಒಳ್ಳೇದಾದ್ಮೇಲೆ ಬಂದುಬಿಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ವೀಕ್ಷಕರೇ. ಮತ್ತು ಇನ್ನೊಂದ್ಸರಿ ಅದು ಇದಿದೆ ನಿಮಗೆ. ಇಲ್ಲಾಂದರೆ ನಿಮಗೆಲ್ಲ ಒಂದೇ ಸರಿ ಈಗ ಪ್ರತಿ ವೀಕು ಬಂದುಬಿಟ್ಟು 3 ವೀಕಲ್ಲೂ ಕಟ್ತಾ ಹೋಗಬೇಕು. ಇಲ್ಲಾಂದರೆ ನೀವು ಒಂದೇ ಸರಿ 2-3 ಕಟ್ಕೊಂಡು ಬೇಡ್ಕೊಂಡು ಹೋಗ್ತೀನಿ, ಅದು ಒಳ್ಳೇದಾಗುತ್ತೆ. ಇಲ್ಲ ನೀವು ಪ್ರತಿ ವೀಕು ಬಂದುಬಿಟ್ಟು 2 ಅಂತ 3 ವೀಕ್ ಬಂದು ಕಟ್ಟೋದು, ಅದು ತುಂಬ ಒಳ್ಳೆಯದು. ತುಂಬ ಜನ ಅಲ್ಲಿರೋರೆಲ್ಲ ಫಾಲೋ ಮಾಡ್ತಾರೆ. ಇಲ್ಲ ನೀವು ಬೆಂಗಳೂರು ಆ ಕಡೆ ಈ ಕಡೆ ದೂರದಿಂದ ಬಂದಿದ್ದೀರ ಅಂದರೆ ಒಂದೇ ಸರಿ ಕಟ್ಕೊಂಡು ಬೇಡ್ಕೊಂಡೋಗಿ ಒಳ್ಳೇದಾದ್ಮೇಲೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಥವಾ ಅಂತ ಹರಕೆ ಕಟ್ಕೊಬಂದರೆ ತುಂಬ ಒಳ್ಳೇದಾಗುತ್ತಂತೆ ವೀಕ್ಷಕರೇ. ಈಗ ನೋಡಿ ಅದು 60 ಫೀಟು ಮತ್ತು 18 ಹ್ಯಾಂಡ್ಸ್ ಇರೋದು, ಅದು ತುಂಬ ಆಕರ್ಷಣೆ ಆಗಿದೆ, ಅದು ತುಂಬ ಪವರ್ಫುಲ್ಲು. ಇಲ್ಲಿ ನೋಡಿ ತುಂಬ ಬಸಪ್ಪನಿಂದ ತುಂಬ ಪವಾಡಗಳು ನಡೆದಿದ್ದಾವೆ. ಮತ್ತು ಮಲ್ಲೇಶಪ್ಪ ಅವರಿದಾರಲ್ಲ, ಅವರೊಂಥರ ಅವ್ರ ಆಶೀರ್ವಾದ ಪಡ್ಕೊಂಡ್ರೆ ಒಂಥರ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದಾರ ಥರ ಇದೆ ಹೇಳ್ತಾರಂತೆ ಪ್ರತಿಯೊಬ್ಬರು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನೀವು ತೀರ್ಥಸ್ಥಾನ ಮಾಡಿಬಿಟ್ಟು ಬಸಪ್ಪನ ಹತ್ರ ಆಶೀರ್ವಾದ ಪಡೆದ್ರೆ ನಿಮಗಿರೋ ಎಲ್ಲ ಪ್ರಾಬ್ಲಮ್ಸು, ಎಲ್ಲ ಕೆಟ್ಟ ಇದುಗಳು ಎಲ್ಲ ಹೋಗ್ತಾವಂತೆ. ಡ್ರಿಂಕಿಂಗ್ ಏನೇ ಇದ್ರೂ ಅದನ್ನು ಬಿಡಿಸೋದು, ನಕಾರಾತ್ಮಕಗಳು, ಮನಿ, ನಿಮಗೆ ಏನೇ ಇಶ್ಯೂಸ್ ಇದ್ರೂ ಆ ತಾಯಿ ಒಳ್ಳೇದು ಮಾಡ್ತಾಳೆ, ಆ ಬಸಪ್ಪ ಒಳ್ಳೇದು ಮಾಡುತ್ತೆ ಅನ್ನೋದು ಒಂದಿದು. ಮತ್ತು ಇನ್ನೊಂದು ತೆಂಗಿನಕಾಯಿ ಪ್ರತಿ ನಿಮ್ಮ ಮನೆಯಿಂದಲೇ ಹಸಿಕಾಯಿ ಅಥವಾ ಒಣಗಿದ ಯಾವುದಾದ್ರು 2 ಕಾಯಿ ತಗೊಂಡೋಗಿ ಅಲ್ಲಿ ಒಂದು 3-4 ಸುತ್ತು ಸುತ್ತಿ ತಾಯಿದ ಒಂದು 9 ಸುತ್ತು ಅದು 6 ಸುತ್ತು ಸುತ್ತಬಿಟ್ಟು ಅದು 12 ಸುತ್ತು ಸುತ್ತಿ ಅದನ್ನು ದೇವಸ್ಥಾನ ಪಕ್ಕನೇ ನೀವು ಕಟ್ಟು ಬಂದರೆ ನಿಮಗೆ ಒಳ್ಳೇದಾದಮೇಲೆ ಹೋಗಿ ನಿಮಗೆ ಎಲ್ಲ ಇದಾದಮೇಲೆ ನೀವು ಹೋಗಿ ಅದನ್ನು ಬಿಚ್ಬೋದು ಅದನ್ನು. ಮತ್ತು ನಿಮಗೆ ಏನೇ ಪ್ರಾಬ್ಲಮ್ ಇದ್ರಿ ಎಲ್ಲ ಪ್ರಾಬ್ಲಮ್ಗಳಿಗೂ ರಿಸಾಲ್ವ್ ಆಗೇ ಆಗುತ್ತೆ ಅನ್ನೋದೊಂದು ಅಲ್ಲೆಲ್ಲ ಭಕ್ತಾದಿಗಳು ಹೋದರದು ಒಂದು ಇದು ಮಾತು ಕೇಳಿದ್ದೀವಿ. ಮತ್ತು ನೀವು ನ್ಯೂಸಲ್ಲೆಲ್ಲ ನೋಡಿ ಪ್ರತಿಯೊಂದು ವಿಡಿಯೋದಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ ತಾಯಿದು ಯಾವ ಥರ ಪವರ್ಫುಲ್ ತಾಯಿ ಅಂತ. ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ ಅಲ್ಲಿ ಒಂದು ರಾಮ್ ಕಲ್ಲು ಅಂತ ಒಂದಿದೆ ವೀಕ್ಷಕರೇ. ಅದೇನಾಗುತ್ತೆ ಅಂದರೆ ನೀವು ಎತ್ತಬೇಕಾದ್ರೆ ಅದು ಕಲ್ಲು ಎಷ್ಟು ಭಾರ ಇದೆ ಅಷ್ಟು ಭಾರ ಇದೆ, ಬಟ್ ನೀರಿಗೆ ಹಾಕಿದರೆ ಅದು ತೇಲುತ್ತೆ. ಅದೊಂದು ವಿಶೇಷತೆ. ಏನು ಅಂದ್ಕೊಂಡು ಪ್ರತಿಯೊಬ್ಬರು ಅಲ್ಲಿಗೆ ಹೋದರು ನಿಮ್ಗೆ ಏನೇ ಕೆಲಸ ಆಗಬೇಕು ಅಂದಾಗ ಅದು ನನಗೆ ಹೂವಿನಂತೆ ಭಾರವ ಅಂದರೆ ಕ್ಲೀನಾಗಿ ಎತ್ತಿದಾಗ ನಿಮಗೆ ಹೂವಿನಂತೆ ಬರುತ್ತೆ. ಇಲ್ಲ ಅದನ್ನು ಒಬ್ಬೊಬ್ಬರಿಗೆ ಎತ್ತಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಎಷ್ಟಾಗುತ್ತೆ ಅಂದರೆ ಅದನ್ನು ಆ ಕಲ್ಲನ್ನ ನೀರಿಂದ ಎತ್ತಬೇಕಾದ್ರೆ ತುಂಬ ತೂಕ ಆಗಿ ಹಂಗೆ ಬಿಟ್ಬಿಡ್ತಾರೆ. ಹಾಗಾಗಿ ನಾವು ಎತ್ತಿದ್ದೀವಿ. ಅದು ಒಂದು ಸ್ವಲ್ಪ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಒಳ್ಳೆ ಇದಾಗಿರುತ್ತೆ, ತಾಯಿ ಒಲಿತಲೆ ಅನ್ನೋದಕ್ಕೆ ಅದು ಒಂದು ಸಾಕ್ಷಿ. ಇದು ನೀವು ಎತ್ತಿದಾಗ ರಾಮ್ ಸ್ಟೋನ್ ಎತ್ತಿದಾಗ ಅದು ಎಷ್ಟು ನೀರಿಂದ ಎಷ್ಟು ಚೆನ್ನಾಗಿ ಹೂವಿನಂತೆ ಬರುತ್ತೆ. ಮತ್ತು ಅದನ್ನು ಒಬ್ಬೊಬ್ಬರಿಗೆ ಎಷ್ಟು ಡಿಫಿಕಲ್ಟ್ ಆದರೂ ಎತ್ತಕ್ಕೆ ಆಗಲ್ಲ. ಅದು ನೀವು ಎಷ್ಟೇ ಬಲಶಾಲಿ ಆಗಿದ್ದರೂ ನಿಮಗೆ ಆಗಲ್ಲ ಅಂದರೆ ಅದು ಇದಕ್ಕೆ ನೀವು ಕೇಳ್ಕೊಂಡಿರೋದಾಗಲ್ಲ ಅಂದರೆ ಅದು ಬರೋದು ಇಲ್ಲ. ನೀವು ಕೇಳ್ಕೊಂಡು ಒಳ್ಳೇದಾಗುತ್ತೆ ಅಂದರೆ ಆ ಸ್ಟೋನ್ನ ಕ್ಲೀನಾಗಿ ಎತ್ಬಿಡು ಬರ್ಬೋದು. ಮತ್ತು ಇನ್ನೊಂದು ಅಂದರೆ ಅದ್ರ ಪಕ್ಕನೇ ಆಂಜನೇಯ ಸ್ವಾಮಿ ಇದೆ. ನೀವೇನೇ ಬೇಡ್ಕೊಂಡು ₹1 ₹5 ಕಾಯಿನ್ಸನ್ನ ಅದು ಕ್ಲೀನಾಗಿ ಕೂರಿಸಿ ಬಂದರೆ ಅದು ಕೂತ್ಕೊಂಡ್ರೆ ನಿಮಗೆಲ್ಲ ವರ್ಕ್ ಆಗುತ್ತೆ, ಕೆಲಸ ಆಗುತ್ತೆ ಅನ್ನೋದೊಂದೂ ತುಂಬ ಜನ ಅಲ್ಲಿ ತುಂಬ ಏನೇನೋ ಪವಾಡಗಳು ಅದು ಇದು ಮಾಡೋದ್ರಿಂದ ಆ ಥರ ಎಲ್ಲ ಇದು ಮಾಡ್ತಾರೆ. ಅಷ್ಟೊಂದು ಅಷ್ಟೇ ನಮಗೂ ನೋಡ್ಬಿಟ್ಟು ಒಂಥರ ಇದು ಅಂದ್ಬಿಡ್ತು, ಮೈ ಜುಮ್ ಅಂದ್ಬಿಡ್ತು. ಆ್ಯಕ್ಚುಲಿ ನಾವು ಎತ್ತಿದ್ವಿ ತುಂಬ ಇದು ತಾಯಿದು. ಮತ್ತು ಅದು ಹನುಮಂತನ ಹತ್ರ ಹೋಗ್ಬಿಟ್ಟು ಆಂಜನೇಯನ ಹತ್ರ ಹೋಗ್ಬಿಟ್ಟು ಅದು ಇದನ್ನು ಇಟ್ಟಿದ್ದು ನಮಗೆ ಎಲ್ಲಿ ಬೇಕಾದ್ರೂ ಇಡ್ಬೋದು. ಒಬ್ರಿಗೆ ಬೀಳುತ್ತೆ, ಒಬ್ರಿಗೆ ಇದಾಗುತ್ತೆ, ಏನಿಲ್ಲ ಅಲ್ಲಿಗೆ ಹೋಗಿ ಇಟ್ಟರೆ ಸಾಕು, ಬಿದ್ದರೂ ಬೀಳಿ ಇದಾಗಲಿ ಒಳ್ಳೇದಾಗುತ್ತೆ ಅನ್ನೋದೊಂದು ಇದು. ಮತ್ತು ತಾಯಿನೂ ಅಷ್ಟೇ ನೋಡ್ಬೇಕಾದ್ರೆ, ತಾಯಿ ಚಾಮುಂಡೇಶ್ವರಿ ನೋಡ್ಬೇಕಾದ್ರೂ ಅಷ್ಟೇ ತುಂಬ ಒಂಥರ ಮೈ ಇದಾಗುತ್ತೆ. ಆ್ಯಕ್ಚುಲಿ ಆ ಥರ ಒಂದು ಒಳ್ಳೆ ಶಕ್ತಿ ನಮಗೆ ಇದಾಗೋದಾಗಿ ಒಳ್ಳೆ ಎಲ್ಲ ಕೆಲಸನೂ ಆಗೋ ಥರ ಒಂದು ತಾಯಿ ಒಂದು ಕೃಪೆ ಕೊಡ್ತಾಳೆ ಅಲ್ಲಿಗೆ. ಹಾಗಾಗಿ ಪ್ರತಿಯೊಂದು ಯಾರ್ಯಾರು ಏನೇ ಇದ್ರೂ ಬಸಪ್ಪನೊಂದು ಅದನ್ನು ನೀವು ಹೋಗಲೇಬೇಕು. ಆ ಬಸಪ್ಪ ಮತ್ತು ಸ್ಟೋನು ಮತ್ತು ಅದೆಲ್ಲ ಇದಾರಲ್ಲ, ಅದೆಲ್ಲ ಪವಾಡಗಳು ನೋಡಿದಾಗ ನೀವು ಅಲ್ಲಿಗೆ ಹೋಗಿ ಅದರದ್ದೆಲ್ಲ ನೋಡಿಕೊಂಡು ನೀವೇ ಹೋಗಿ ಅಲ್ಲಿ ಆ ತಾಯಿದೆಲ್ಲ ನೋಡಿ ಅದೇನೇನು ಅಂತ ಹೋದಾಗ ನಿಮಗೊಂದು ಗೊತ್ತಾಗುತ್ತೆ. ನೀವೇನಿಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಮಿಂದ ಏನಾರು ಹಣ್ಣು ಕಾಯಿಗಳು, ನೀವು ಏನಾರು ತೀರ್ಥಸ್ಥಾನ ಮಾಡ್ತೀರಿ, ನಿಮ್ಮದು ಸಪ್ರೇಟ್ ಬಟ್ಟೆಗಳನ್ನೆಲ್ಲ ತಗೊಂಡು ಹೋಗಬೇಕು. ಮತ್ತು ನೀವೇನಾದ್ರು ಕಾಯಿನ ಏನಾರು ಮಾಡ್ತೀವಿ, ನಿಮ್ಮ ಮನೆಯಿಂದಲೇ ಕಾಯ್ದು ತೆಂಗಿನಕಾಯಿನ ತಗೊಂಡೋಗಿ ಅಲ್ಲೆಲ್ಲ ಇದು ಮಾಡಿಸಿ, ಇಲ್ಲಾಂದ್ರೆ ಅಲ್ಲೇ ತೆಂಗಿನಕಾಯಿ ಕೊಡ್ತಾರೆ, ಅಲ್ಲೂ ತೊಗೊಂಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅದು ಇದು ಮಾಡ್ಬೋದು. ಮತ್ತು ಉಪ್ಪು ಏನಾರು ತಗೊಂಡು ಹೋಗಿದ್ರೆ ನೀವು ಉಪ್ಪು ಹಾಕಬೇಕು ತಾಯಿಗೆ, 1 ಪ್ಯಾಕು 2 ಪ್ಯಾಕು ಉಪ್ಪು ತಗೊಂಡೋಗಿ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಸುರಿದು ನೀವೇನೇನು ಬೇಡ್ಕೊಂಡಿದ್ರೆ ಪ್ರತಿಯೊಂದು ಬೇಡ್ಕೊಂಡು ಅನ್ನದಾಸೋಹನೂ ಕೊಡ್ತಾರೆ. ಪಕ್ಕದಲ್ಲಿ ಅನ್ನದಾಸೋಹನೂ ಇದು ಮಾಡಿಕೊಂಡು ನೀವು ವಾಪಸ್ ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದು ತುಂಬ ಒಂಥರ ಶಕ್ತಿ ದೇವತೆ ಥರ. ನಾನು ಲಾಸ್ಟಲ್ಲೆಲ್ಲ ಸ್ವಲ್ಪ ಕ್ಲಿಪ್ಸ್ ಒಂದು ಸ್ವಲ್ಪ ಹಾಕಿರ್ತೀನಿ ಪ್ರತಿಯೊಂದು ಯಾವ ಥರ ಇದ್ರದ್ದು ಅಂತ. ನೀವು ಅಲ್ಲಿ ಹೋಗಿ
ಆ ಕ್ಲಿಪ್ಸ್ದು ನೋಡಿ ನಿಮಗೆ ಒಂಥರ ಗೊತ್ತಾಗುತ್ತೆ ಯಾವ ಥರ ಸ್ಟೋನ್ ಯಾವ ಥರ ಇರುತ್ತೆ, ರಾಮ್ ಸ್ಟೋನು, ಮತ್ತು ಇದು ಬಸಪ್ಪ ಯಾವ ಥರ ಇರುತ್ತೆ, ಮತ್ತು ಅಲ್ಲಿ ಚಾಮುಂಡೇಶ್ವರಿ ಅದ್ರದ್ದು ಯಾವ ಥರ 60 ಫೀಟ್ ಯಾವ ಥರ ಇದೆ ಅಂತ ಒಂದು ಲಾಸ್ಟಿಗೆ ಒಂದು ಸ್ಮಾಲ್ ಚಿಕ್ಕದ ಕ್ಲಿಪ್ಪು ಹಾಕಿರ್ತೀನಿ, ಅದ್ರದ್ದು ನೋಡಿ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ. ಪ್ರತಿಯೊಬ್ಬರು ಇದನ್ನು ತಾಯಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ, ಗೌಡಿಗೆರೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. शिरोदिनि वासिनि विष्णुविलासिनि जिष्णुनुते भगवती